ನೋಡಿ ಇವತ್ತು ನಾನು ಶಾವಿಗೆ ಪಾಯಸ ಮಾಡೋದು ಹೆಂಗೆ ಅಂತ ತೋರಿಸ್ತಿದ್ದೀನಿ. ಇಲ್ಲಿ ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ MTR ಕಂಪ್ನಿದು. ಮತ್ತು ಎಲ್ಲ ಥರ ಡ್ರೈ ಫ್ರೂಟ್ಸು, ತುಪ್ಪ, 1 ಬಟ್ಲು ಹಾಲು, ಏಲಕ್ಕಿ ಪೌಡರು ಮತ್ತು ಸಕ್ಕರೆ. ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ ಒಂದು 5 ನಿಮಿಷ ತುಪ್ಪದಲ್ಲಿ. ಈಗ ಇದಕ್ಕೆ 1 ಬಟ್ಲು ಹಾಲು ಹಾಕ್ತಾಯಿದ್ದೀನಿ. ಒಂದು ಬಟ್ಲು ಹಾಲಿಗೆ ಈ ಬಟ್ಲಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಒಂದು 5-10 ನಿಮಿಷ ಇದು ಚೆನ್ನಾಗಿ ಕುದಿಯೋವರೆಗೂ ಬಿಡೋಣ. ನೋಡಿ, ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ, ಈಗ ಹಾಲು ಕುದೀತಾ ಇದೆ. ಇಷ್ಟಾದರೆ ಸಾಕು. ಇದಕ್ಕೆ 1 ಬಟ್ಲು ಶಾವಿಗೆ ಹಾಕ್ಕೊತಾ ಇದ್ದೀನಿ. ಇದು ಆಲ್ರೆಡಿ ರೋಸ್ಟ್ ಆಗಿದೆ, ಅದರಿಂದ ಉರಿಯೋ ಅವಶ್ಯಕತೆ ಏನಿಲ್ಲ. ಇದನ್ನ ಹಾಕ್ಬಿಟ್ಟು 5 ನಿಮಿಷ ಕುದಿಸಿ ಆಫ್ ಮಾಡಿಬಿಡೋದು ಅಷ್ಟೇ. ಶಾವಿಗೆ ಪಾಯಸ ರೆಡಿ ಆಗುತ್ತೆ. ನಿಮಗೆ ತುಂಬ ಗಟ್ಟಿಗೆ ಬೇಕಂದರೆ ಜಾಸ್ತಿ ಶಾವಿಗೆನೂ ಹಾಕ್ಕೊಬೋದು, ತೆಳ್ಳಗೆ ಬೇಕಂದರೆ ಕಮ್ಮಿ ಶಾವಿಗೆ ಹಾಕ್ಕೊಬೇಕು. ಒಂದೆರಡು ಏಲಕ್ಕಿನ ಜಜ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಹಾಕಿದ್ದೀನಿ, ಆದರೂ ಸುಮ್ಮನೆ ಫ್ಲೇವರ್ಗೋಸ್ಕರ ಇನ್ನು 2 ಏಲಕ್ಕಿ 2 ಲವಂಗ ಹಾಕ್ತಾಯಿದ್ದೀನಿ. ಈಗ ಪಾಯಸ ರೆಡಿಯಾಗಿದೆ. ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ರೆ ಆಯಿತು. ಇಷ್ಟಿದ್ರೆ ಸಾಕು.